ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೆಹಲಿಯ ಡಿನ್ನರ್ ಮೀಟಿಂಗ್ ರದ್ದಾಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇರೋದು. ಸಂಸದ ರಾಜಶೇಖರ ಹಿಟ್ನಾಳ್ ಮನೆಯಲ್ಲಿ ಇವತ್ತೊಂದು ಸಭೆ ಸೇರಬೇಕಾಗಿತ್ತು. ಇವತ್ತು ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸ ಹಿನ್ನೆಲೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ರು ಸಿಎಂ ಆಪ್ತ ಬಳಗದವರೆಲ್ಲ. ಮೊದಲು 3 ದಿನ ಸಿಎಂ ದೆಹಲಿ ಪ್ರವಾಸ ನಿಗದಿಯಾಗಿತ್ತು. 3 ದಿನ ಹೋಗ್ತಾ ಇದ್ದಾರೆ ದೆಹಲಿಗೆ ಅಂತ ಆಗಿತ್ತು. ಆದರೆ 1 ದಿನ ಪ್ರವಾಸ ನಿಗದಿಯಾದಂಥ ಹಿನ್ನೆಲೆಯಲ್ಲಿ ಸಭೆಯೆಲ್ಲನೂ ರದ್ದಾಗ್ತಾ ಇರೋದು. ಡಿನ್ನರ್ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅವರು, ಎಲ್ಲ ಒಟ್ಟಿಗೆ ಸೇರಬೇಕು ಅಂತ. ಸಿದ್ದರಾಮಯ್ಯನವರು ಆಪ್ತರು ಒಂದಷ್ಟು ಮಂದಿ ಇದ್ರಲ್ಲ, ಎಲ್ಲರೂ ಸೇರಿ ದೆಹಲಿಯಲ್ಲೇ ಒಂದು ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನೋದು ಇವರ ಉದ್ದೇಶ ಆಗಿತ್ತು, ಇವರು ಪ್ಲ್ಯಾನ್ ಆಗಿತ್ತು. ಬಟ್ ಬಿಹಾರ ಚುನಾವಣೆಯ ರಿಸಲ್ಟ್ ವ್ಯತಿರಿಕ್ತವಾಗಿ ಕಾಂಗ್ರೆಸ್ಸಿಗೆ ಬಂದಿರೋದು. ಸೊ ಹಾಗಾಗಿ ಈ 3 ದಿನದ ಪ್ರವಾಸವನ್ನು ಕಮ್ಮಿ ಮಾಡ್ಕೊಂಡು ಒಂದೇ ದಿನಕ್ಕೆ ಹೋಗಿ ಬರ್ತಾ ಇದ್ದಾರೆ. ಒಂದೇ ದಿನಕ್ಕೆ ಹೋಗ್ತಾ ಇರೋದ್ರಿಂದ ಶಕ್ತಿ ಪ್ರದರ್ಶನ ಎಲ್ಲ ನೆಸೆಸಿಟಿ ಇಲ್ಲ, ಡಿನ್ನರ್ ಎಲ್ಲ ಏನು ಬೇಕಾಗಿಲ್ಲ ಅಂತ ತೀರ್ಮಾನಕ್ಕೆ ಬಂದಿದ್ದಾರಂತೆ. ಹಾಗಾಗಿ ನಿಗದಿ ಆಗಿದ್ದಂಥ ಡಿನ್ನರ್ ಕ್ಯಾನ್ಸಲ್ ಆಗಿದೆ, ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಅಲ್ಲಿಗೆ ಸದ್ಯಕ್ಕೆ ಎಲ್ಲದಕ್ಕೂ ಒಂದೊಂದು ಫುಲ್ ಸ್ಟಾಪ್ ಇಡದೆ ಹೋದ್ರೂ ಕೂಡ ಕಾಮ ಹಾಕೊಂಡು ಹೋಗ್ತಾ ಇದ್ದಾರೆ. ಯಾವತ್ತಿಗೆ ಇದು ಮುಂದುವರಿಯುತ್ತೆ ಅಥವಾ ಎಂಡ್ ಆಗುತ್ತೆ, ಒಂದು ಕ್ಲಾರಿಟಿ ಅನ್ನೋದು, ತಾರ್ಕಿಕ ಅಂತ್ಯ ಅನ್ನೋದು ಯಾವಾಗ ಸಿಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಸದ್ಯದ ಮಟ್ಟಿಗೆ ಬಿಹಾರವನ್ನೇ ಫೋಕಸ್ ಮಾಡ್ಕೊಂಡಿದ್ದಂಥ ಕಾಂಗ್ರೆಸ್ಸಿಗೆ ಹಿನ್ನಡೆ ಆಗಿರುವಂಥ ಹಿನ್ನೆಲೆಯಲ್ಲಿ ಅದನ್ನು ಸುಧಾರಿಸ್ಕೊಳ್ಬೇಕಾಗತ್ತೆ, ಚೇತರಿಸ್ಕೊಳ್ಬೇಕಾಗತ್ತೆ, ಸಮಾಧಾನ ಪಡಿಸ್ಕೊಳ್ಬೇಕಾಗತ್ತೆ. ಆ ನಂತರ ದೊಡ್ಡ ದೊಡ್ಡ ಡಿಸಿಷನ್ಸ್ಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಈ ಕಡೆ ಮೀಟಿಂಗ್ಗಳು ಕ್ಯಾನ್ಸಲ್ ಆಗ್ತಾ ಇರೋದು, ಆ ಕಡೆ ವರಿಷ್ಠರ ಭೇಟಿಯೂ ಕೂಡ ಗೊಂದಲದಲ್ಲೇ ಇದೆ. ಸಿಗ್ತಾರಾ, ಸಿಗಲ್ವಾ, ನವಂಬರ್ ಕ್ರಾಂತಿ ಆಗತ್ತಾ, ಆಗಲ್ವಾ, CM ಬದಲಾವಣೆ ಆಗ್ತಾರಾ, ಆಗಲ್ವಾ, ಸಂಪುಟ ಪುನಾರಚನೆ ಆಗತ್ತಾ, ಆಗಲ್ವಾ ಅಂತ ಇಲ್ಲಿವರೆಗೂ ಈ ಥರದೊಂದು ರಿಸಲ್ಟ್ ಬರುತ್ತೆ ಬಿಹಾರದಲ್ಲಿ ಕಾಂಗ್ರೆಸ್ಗೆ ಅಂತ ಅಂದ್ಕೊಂಡಿರಲಿಲ್ಲ. ಹಾಗಾಗಿ ಎಲ್ಲರ ಲೆಕ್ಕಾಚಾರ ಏನಿತ್ತು, ಬಿಹಾರ ಚುನಾವಣೆ ಮುಗಿತಿದ್ದಂಗೆ ಇಲ್ಲಿ ಕ್ರಾಂತಿ ಶುರು ಆಗುತ್ತೆ ಅಂತ. ಬಟ್ ಈ ಕ್ರಾಂತಿ ಮಾಡೋ ಹುಮ್ಮಸ್ಸಿನಲ್ಲಿ ಕಾಂಗ್ರೆಸ್ಸಿಗರು, ಅದರಲ್ಲೂ ಹೈಕಮಾಂಡ್ ನಾಯಕರು ಇಲ್ಲ, ಆಲ್ರೆಡಿ ಕ್ರಾಂತಿ ಆಗ್ಬಿಟ್ಟಿದೆ ಇವಾಗ ಅಲ್ಲಿ ಬಿಹಾರದಲ್ಲಿ. ಸೊ ಹಾಗಾಗಿ ನಮ್ಮ ರಾಜ್ಯದ ವಿಚಾರದಲ್ಲಿ ರಿಸ್ಕ್ ತಗೊಳಕ್ಕೆ ರೆಡಿ ಇದ್ದಂಗೆ ಕಾಣಿಸ್ತಾ ಇಲ್ಲ. ಒಂದು ಗಟ್ಟಿ ನಿರ್ಧಾರ ಇಲ್ಲ, CM ಬದಲಾವಣೆ ಆಗಲೇಬೇಕು ಅಂತ ಸಿದ್ದರಾಮಯ್ಯನವ್ರು ಕೆಳಗಿಳಿಸಿ ಇನ್ಯಾರನ್ನೋ ಕೂರಿಸೋ ಗಟ್ಟಿ ನಿರ್ಧಾರ ಮಾಡೋ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ನಾಯಕರಿಲ್ಲ. ಇಲ್ಲ ಇವ್ರುಗಳೆಲ್ಲ ಬೇಕಾಗಿಲ್ಲ ನಮಗೆ, ಇವ್ರು ಹೋಗಲಿ, ಹೊಸಬ್ರು ಬರಲಿ ಅಂತ ಸಚಿವರುಗಳಿಗೆ ಕೊಟ್ಟು ಹೊಸಬ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲೂ ಕೂಡ ಸದ್ಯಕ್ಕೆ ಹೈಕಮಾಂಡ್ ನಾಯಕರಿಲ್ಲ. ಏನಾದ್ರು ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಇಲ್ಲೆಲ್ಲ ಚೆನ್ನಾಗಿ ನಡೀತಾ ಇರುವಂಥ ಈ ಸರ್ಕಾರದಲ್ಲೂ ಕೂಡ ಅಸಮಾಧಾನ ಸ್ಫೋಟ ಆಗುತ್ತೆ, ಭಿನ್ನಮತ ಸ್ಫೋಟ ಆಗುತ್ತೆ, ತಲೆನೋವು ಶುರು ಆಗುತ್ತೆ, ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ, ಸರಿ ಇರೋದನ್ನು ಹಾಳು ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಬಂದ್ಬಿಡುತ್ತೆ. ಹಾಗಾಗಿ ಹೈಕಮಾಂಡ್ ನಾಯಕರು ಸ್ವಲ್ಪ ಸಮಾಧಾನದಿಂದ, ತಾಳ್ಮೆಯಿಂದ ಅಳೆದು ತೂಗಿ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗತ್ತೆ. ಹಾಗಾಗಿ ಸದ್ಯಕ್ಕೆ ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇಡದೇ ಇದ್ರೂ ಅಲ್ಪ ವಿರಾಮವನ್ನು ಇಡಬಹುದಾದ ಸಾಧ್ಯತೆಗಳಂತೂ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗೋದಕ್ಕೆ ಇವತ್ತು ಅವಕಾಶ ಸಿಗೋದೇ ಡೌಟು. ಜೊತೆಗೆ 3 ದಿನ ದೆಹಲಿಯಲ್ಲಿರೋ ಪ್ಲ್ಯಾನ್ ಏನಿತ್ತು ಅದೆಲ್ಲನೂ ಕೂಡ ಕಟ್ ಆಫ್ ಆಗ್ತಾ ಇದೆ. ಒಂದೊಂದು ದಿನಕ್ಕೇ ಭೇಟಿ ಮಾಡಿಕೊಂಡು ವಾಪಸ್ ಬರಲಿದ್ದಾರೆ. ಗೊತ್ತಿಲ್ಲ, ಬರ್ತಾ ನಮ್ಮ ರಾಜ್ಯ ನಾಯಕರುಗಳು CM ಆಗಿರ್ಬೋದು ಅಥವಾ DCM ಆಗಿರ್ಬೋದು ಅಥವಾ ಹಿರಿಯ ಸಚಿವರುಗಳು ಯಾರಾದರೂ ಹೋದ್ರೂ ಏನು ಸಂದೇಶ ತರ್ತಾರೆ ಅನ್ನೋದೊಂದು ಪ್ರಶ್ನೆ ಇದೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಏನು ನೋಡೋದಾದರೆ CM ದೆಹಲಿಗೆ ಹೋಗ್ತಾ ಇರುವಂಥದ್ದು, ಏನೆಲ್ಲ ಚರ್ಚೆಗಳಾಗ್ಬೋದು, ಏನೆಲ್ಲ ನಿರ್ಧಾರಗಳಾಗ್ಬೋದು? ಖಂಡಿತಲೂ ಕೂಡ ಬಿಹಾರದ ಏನು ಫಲಿತಾಂಶ ಬಂದ ಬಳಿಕ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಹೆಜ್ಜೆಗಳನ್ನು ಇಟ್ಟುಕೊಳ್ಳೋ ಒಂದು ಮಾಹಿತಿ ಸಿಕ್ಕಿರುತ್ತದೆ. ಆ ಕಾರಣಕ್ಕಾಗಿ ಸ್ವತಃ ಸಿದ್ದರಾಮಯ್ಯ ಅವರು ಶಕ್ತಿ ಪ್ರದರ್ಶನ ದೆಹಲಿಯಲ್ಲಿ ಸ್ವತಃ ಅವರ ಆಪ್ತ ಸಂಸದರಂತ ರಾಜಶೇಖರ್ ಹಿಟ್ನಾಳ್ ಅವ್ರ ಮನೆಯಲ್ಲಿ ಮಾಡ್ತಾ ಇದ್ರು ಅಂತೇಳಿ ಇತ್ತು, ಒಂದು ಮಾಹಿತಿ ಇತ್ತು. ಆದ್ರೆ ಇದೀಗ ದಿಢೀರ್ ಆ ಕಾರ್ಯಕ್ರಮ ಅಂದ್ರೆ ಡಿನ್ನರ್ ಮೀಟಿಂಗ್ ರದ್ದಾಗಿತ್ತು. ಕಾರಣ ಏನಂದ್ರೆ ದೆಹಲಿ ಪ್ರವಾಸವನ್ನ 3 ದಿನಗಳ ಕಾಲ ಸಿದ್ದರಾಮಯ್ಯ ಅವರು ಹಮ್ಮಿಕೊಂಡಿದ್ರು. ಆದ್ರೆ ಕೇವಲ ಆ ಪ್ರವಾಸವನ್ನು 1 ದಿನಕ್ಕೆ ಮೊಟಕುಗೊಳಿಸಿರುವಂತದ್ದು ಮಾಹಿತಿ ಸಿಕ್ಕಿರುತ್ತದೆ. ಆ ಕಾರಣಕ್ಕಾಗಿ ಸ್ವತಃ ಏನು ನೂತನವಾಗಿ ಸಂಸದರ ಆಯ್ಕೆಯಾದಂತ ರಾಜಶೇಖರ್ ಹಿಟ್ನಾಳ್ ಅವರು ತಮ್ಮ ದೆಹಲಿ ನಿವಾಸದಲ್ಲಿ ತಮ್ಮ ಆಪ್ತ ಸಂಸದರು ಮತ್ತು ಆಪ್ತ ಶಾಸಕರು, ಅದರ ಜೊತೆಗೆ ಕೆಲವೊಂದಿಷ್ಟು ಕಾಂಗ್ರೆಸ್ನ ನಾಯಕರ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರಿಗೆ ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡಬೇಕು. ಅದ್ರ ಜೊತೆಗೆ ಸಿದ್ದರಾಮಯ್ಯ ಅವರ ಪರವಾಗಿ ದೊಡ್ಡ ಬಲ ಪ್ರದರ್ಶನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಇವತ್ತು ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಲಾಗಿತ್ತು. ಆದ್ರೆ ದಿಢೀರ್ ಆ ಡಿನ್ನರ್ ಮೀಟಿಂಗ್ ಅನ್ನ ಸ್ವತಃ ರಾಜಶೇಖರ್ ಹಿಟ್ನಾಳ್ ಅವರು ರದ್ದು ಮಾಡಿದ್ದು. ಕಾರಣ ಅಂತಂದ್ರೆ ಇಲ್ಲ, ಕೇವಲ 3 ದಿನಗಳ ಕಾಲ ಸಿದ್ದರಾಮಯ್ಯ ಅವರು ದೆಹಲಿ ಪ್ರವಾಸ ಹಮ್ಮಿಕೊಳ್ಬೇಕಾಗಿತ್ತು, ಆದ್ರೆ ಅದು 1 ದಿನಕ್ಕೆ ಮೊಟಕುಗೊಳಿಸಲಾಗಿದೆ. ಆ ಕಾರಣಕ್ಕಾಗಿ ಅದನ್ನ ಡಿನ್ನರ್ ಮೀಟಿಂಗ್ ಅನ್ನ ಕ್ಯಾನ್ಸಲ್ ಮಾಡಿದ್ವಿ, ಮುಂದಿನ ದಿನಗಳಲ್ಲಿ ಡಿನ್ನರ್ ಮೀಟಿಂಗ್ ಅನ್ನ ಹಮ್ಮಿಕೊಳ್ತೀವಿ ಅಂತ ಹೇಳಿ ಹೇಳಿರುತ್ತದೆ. ಆದ್ರೆ ಒಂದು ಮಾಹಿತಿ ಪ್ರಕಾರ ಏನ್ ಬಿಹಾರ ಫಲಿತಾಂಶ ಬಂದಿದೆ, ಆ ಫಲಿತಾಂಶದ
ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚೆತ್ತುಕೊಂಡಿದೆ. ಒಂದು ಸಿದ್ದರಾಮಯ್ಯ ಅವರನ್ನ ಏನಾದ್ರು ಬದಲಾವಣೆ ಮಾಡಿದ್ರೆ ದೊಡ್ಡ ಹೊಡೆತ ಮತ್ತು ಏನು ಕರ್ನಾಟಕದಲ್ಲಿ ಆಗ್ಬೋದು. ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡಬಹುದು, ಸಿದ್ದರಾಮಯ್ಯ ಡಿಸ್ಟರ್ಬ್ ಮಾಡಬಾರ್ದು ಅಂತ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮನವರಿಕೆ ಆಗದಂತ ಕಾಣ್ತಿದೆ. ಆ ಕಾರಣಕ್ಕಾಗಿ ಸ್ವತಃ ಅವರು ಸಿದ್ದರಾಮಯ್ಯ ಅವರ ಆಪ್ತರು ಕೂಡ ಸೈಲೆಂಟ್ ಆಗಿರೋದು. ಸಿದ್ದರಾಮಯ್ಯ ಅವರು ಈಗಾಗಲೇ ಬಲವಂತಾಗಿದೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಬದಲಾವಣೆ ಮಾಡಲು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಹಿಂದೇಟ್ ಆಗಿದೆ. ಆ ಕಾರಣಕ್ಕಾಗಿ ನಾವು ಯಾಕೆ ಬಲ ಪ್ರದರ್ಶನ ಮಾಡೋಣ, ಆ ಕಾರಣಕ್ಕಾಗಿ ಡಿನ್ನರ್ ಮೀಟಿಂಗ್ ಅನ್ನ ರದ್ದು ಮಾಡೋಣ ಅಂತೇಳಿ ಸ್ವತಃ ಕಾಂಗ್ರೆಸ್ನ ಸಂಸದರು ಮಾಡಿರೋದು. ಒಟ್ಟಾರೆ ಅಂತಂದ್ರೆ ಬಿಹಾರ ಫಲಿತಾಂಶ ಬಳಿಕ ಸ್ವತಃ ಈ ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆಗಿರುತ್ತದೆ ಬಹಳಷ್ಟು ಅಚ್ಚರಿಗೆ ಕಾರಣರಾಗಿರುತ್ತದೆ. ಓಕೆ, ಥ್ಯಾಂಕ್ ಯು ನಾಗರಾಜ್ ತಮ್ಮ ಡೀಟೇಲ್ಸ್ಗಾಗಿ.